Hi everyone, welcome back to Divya Creations. ಇವತ್ತು ನಾನೊಂದು ಬಿಗಿನರ್ಸ್ಗೆ ಹಾಫ್ ಡಬಲ್ ಕ್ರೋಶ ಹಾಕೋದು ಮತ್ತು ತ್ರಿಬಲ್ ಕ್ರೋಶ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋದು ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ ಈಗೇನ್ ಹೇಳ್ತಾ ಇದ್ದೀನಿ, ನೀಡಲ್ನ ಸ್ಯಾರಿಗೆ ಹಾಕಿ ಸ್ಯಾರಿಯಿಂದ ದಾರನ ವಾಪಸ್ ತೊಗೊಂಬಂದು ಎರಡೂ ದಾರನೂ ಒಟ್ಟಿಗೆ ರಿಲೀಸ್ ಮಾಡಬೇಕು. ಇದಕ್ಕೆ ನಾವು ಸಿಂಗಲ್ ಕ್ರೋಶ ಅಂತೇಳಿ ಕರಿತೀವಿ. ಈಗ ಆಲ್ರೆಡಿ ನಾನು ಚೈನ್ ಹಾಕೋದನ್ನು ತೋರಿಸಿದ್ದೀನಿ. ಸೊ ಇದೇ ಥರನೇ ಇವಾಗಲೂ ಒಂದು ಸಲ ನೋಡ್ಕೊಳ್ಳಿ, ನಿಧಾನಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ಚೈನ್ ಸ್ಟಿಚ್ನ ಹಾಕೋದು. ಸೊ ಇದನ್ನು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಡಬಲ್ ಕ್ರೋಶ ಹಾಕೋದು ಹೇಗೆ ಅಂತ. ಇವಾಗ ನಾನು ತ್ರಿಬಲ್ ಕ್ರೋಶ ಮತ್ತು ಹಾಫ್ ಡಬಲ್ ಕ್ರೋಶ ಅಷ್ಟೇ ತೋರಿಸ್ತಾ ಇರೋದು. ಇಲ್ಲಿ ಈ ಥರ ಇದೆ ಅಲ್ಲ, ಇದ್ರ ನೀಡಲ್ ಮೇಲೆ ಈ ಥರ ದಾರನ ತೊಗೊಂಬರ್ಬೇಕು. ನೀಡಲ್ ಮೇಲೆ ದಾರನ ತೊಗೊಂಡು ಸ್ಯಾರಿಗೆ ಹಾಕಿ ಮತ್ತೆ ನೀಡಲಿಂದ ದಾರನ ವಾಪಸ್ ತೊಗೊಂಬರ್ಬೇಕು. ನೋಡಿ, ಈ ಥರ ದಾರನ ಉದ್ದ ಎಳ್ಕೊಬೇಕು. ಈ ಚೈನ್ ಏನಿದೆ ಫಸ್ಟ್ ಒಂದು ಚೈನು, ಆ ನೀರಕ್ಕೆ ದಾರನ ಎಳ್ಕೊಬೇಕು. ನೋಡಿ, ಫಸ್ಟ್ ಒಂದು ಚೈನ್ ಇದೆಯಲ್ಲ, ಆ ಡಿಸ್ಟೆನ್ಸ್ಗೆ ದಾರನ ಎಳ್ಕೋಬೇಕು. ಇವಾಗ ಇಲ್ಲಿ 3 ದಾರ ಇದೆ ನಮಗೆ. ನೋಡಿ, 1 2 3 3 ದಾರ ಕಾಣಿಸ್ತಿದೆ ಅಲ್ವಾ. ಈ 3 ದಾರನೂ ಸೂಜಿ ಮೇಲೆ ದಾರನ ತಗೊಂಡು ಒಟ್ಟಿಗೆ ರಿಲೀಸ್ ಮಾಡಬೇಕು. ಇದನ್ನು ನಾವು ಹಾಫ್ ಡಬಲ್ ಕ್ರೋಶ ಅಂತೇಳಿ ಕರಿತೀವಿ. ಎಗೈನ್ ನಾನು ಸೂಜಿ ಮೇಲೆ ದಾರನ ತೊಗೊಳ್ತೀನಿ. ನೋಡಿ, ದಾರನ ತಗೊಂಡು ಅದ್ರ ಪಕ್ಕದಲ್ಲೇ, ಈಗ ಸ್ಟಿಚ್ ಹಾಕಿದ್ದೀನಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬರ್ತೀನಿ. ನೋಡಿ, ಇವಾಗ ದಾರ 3 ಇದೆ ನೀಡಲ್ ಮೇಲೆ. ಈ 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡಬೇಕು. ಸೊ ನೋಡಿ, ಈ ಥರ ನಿಧಾನಕ್ಕೆ ರಿಲೀಸ್ ಮಾಡ್ಕೋಬೇಕು. ನೀವು ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 8 ಸ್ಟ್ಯಾಂಡ್ಸ್ನ ತೊಗೊಂಡ್ರೆ ಆರ್ 7 ಸ್ಟ್ಯಾಂಡ್ಸ್ನ ತೊಗೊಂಡ್ರೆ ತುಂಬ ಈಸಿ ಆಗುತ್ತೆ. ನಾನಿಲ್ಲಿ 6 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಎಗೈನ್ ನಾನು ಸೂಜಿ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬರ್ತೀನಿ. ದಾರನ ಈ ಥರ ಇರುತ್ತಲ್ವ, ದಾರನ ಪುಲ್ ಮಾಡಬೇಕು. ಈ ಲೆವೆಲಿಗೆ ಬರೋ ಥರ ಈ ದಾರನ ಎಳ್ಕೋಬೇಕು. ಇವಾಗ ಈ ಥರ ಎಳ್ಕೊಂಡಾಗ ನೋಡಿ, ಈ ಥರ ಎಳ್ಕೊಂಡಾಗ ಲೂಸ್ ಆಗುತ್ತಲ್ವ ಸ್ಟಿಚ್ಚು, ಆವಾಗ ನಮಗೆ ಈ ಥರ ದಾರನ ಸೂಜಿ ಮೇಲೆ ತಗೊಂಡಾಗ ಈಸಿ ಆಗುತ್ತೆ. ಎಲ್ಲ ದಾರನೂ ರಿಲೀಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಷ್ಟೇ ಹಾಫ್ ಡಬಲ್ ಕ್ರೋಶ. ಇಲ್ಲಿ ನೀವು ಸೆಂಟರಲ್ಲಿ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ದಾರನ ಉದ್ದ ಎಳ್ಕೊಂಡು ಈ ಚೈನ್ ಇರುತ್ತಲ್ಲ, ಇದಕ್ಕೆ ಈ ರಿಂಗ್ ಫಿಂಗರಿಂದ ಬೀಡ್ಸ್ನ ಮೂವ್ ಮಾಡಬೇಕು. ಈ ಥರ ಆಗುತ್ತೆ. ಇದನ್ನು ನಾವು ಲಾಕ್ ಮಾಡ್ಕೋಬೋದು. ಲಾಕ್ ಮಾಡ್ದೇ ಡೈರೆಕ್ಟ್ ಆಗೇನು ನಾವು ಹಾಫ್ ಡಬಲ್ ಕ್ರೋಶ ಕೂಡ ಹಾಕೋಬೋದು. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಈ ಥರ ಸ್ಯಾರಿಗೆ ಹಾಕಿ ನೀಡಲ್ನ, ಸೊ ಬಿಗಿನರ್ಸ್ ಹಾಕಬೇಕಾದ್ರೆ ನೋಡಿಕೊಂಡು ನಿಧಾನಕ್ಕೆ ಹಾಕಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮತ್ತೆ ನೀಡಲಿಂದ ದಾರ ವಾಪಸ್ ತೊಗೊಂಬಂದು ಇದೇ ಲೆವೆಲ್ಗೆ ದಾರನ ಪುಲ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಎಳ್ಕೋಬೇಕು. ಅದಾದಮೇಲೆ ಎಲ್ಲ ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ನೋಡಿ, ಇವಾಗ ನಾನಿಲ್ಲಿ 1 2 3 4 4 ಕಂಬ ಹಾಕಿದ್ದೀನಲ್ವ, ಈ ಕಡೆಯೂ 4 ಕಂಬ ಹಾಕ್ಕೊಳ್ಳೋಣ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡು ಪಕ್ಕದಲ್ಲಿ ಒಂದೇ ಒಂಚೂರು ಸ್ಪೇಸ್ ಬಿಟ್ಟು ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಬರೋಣ. ನೋಡಿ, ದಾರ 3 ಇದೆ, 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಇದೇ ಥರ ಇಲ್ಲಿ ಇನ್ನೂ ಒಂದು ಕಂಬನ ಹಾಕ್ಕೊಳ್ಳೋಣ. ಸೊ ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಫ್ ಡಬಲ್ ಕ್ರೋಶ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ನೀವು ಬೀಡ್ಸ್ ಬದಲಿಗೆ ಕುಚ್ಚು ಕೂಡ ಹಾಕ್ಕೋಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವಾಗ ನಾನಿಲ್ಲಿ 1 2 3 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಇದನ್ನು ಸ್ಯಾರಿಗೆ ಹಾಗೆ ಲಾಕ್ ಮಾಡ್ಕೊಳ್ತೀನಿ. ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈ ಥರ ಒಂದು ಲಾಕು. ಇದಾದಮೇಲೆ ನಾನಿಲ್ಲಿ ಸೂಜಿ ಮೇಲೆ, ಇವಾಗ ನಾನು ತ್ರಿಬಲ್ ಕ್ರೋಶ ಹಾಕೋದನ್ನ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರನ ತೊಗೊಂಡಿದ್ದೀನಿ. ನಾವು ಹಾಫ್ ಡಬಲ್ ಕ್ರೋಶಾಗೆ ಮತ್ತು ಡಬಲ್ ಕ್ರೋಶಾಗೆ ಒಂದು ಸಲ ದಾರನ ತೊಗೊಳ್ತೀವಲ್ವ. ಸೊ ಇಲ್ಲಿ ನಾವು 2 ಸಲ ದಾರನ ತೊಗೋಬೇಕು. ಈ ಥರ 2 ಸಲ ನೋಡಿ, 1 2 3 3 ಆಗಿದೆ. ಈಗ ಇದನ್ನು ಈ ಥರ ಹೋಲ್ಡ್ ಮಾಡ್ಕೋಬೇಕು.
ಹೋಲ್ಡ್ ಮಾಡಿಕೊಂಡು ಸ್ವಲ್ಪ 3 ಚೈನ್ ಆಗೋಷ್ಟು ಸ್ಪೇಸ್ನ ಬಿಟ್ಟು ನೀಡಲ್ನ ಸ್ಯಾರಿಗೆ ಹಾಕಬೇಕು. ನೋಡಿ 3 ಚೈನ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ನೀಡಲ್ನ ಸ್ಯಾರಿಗೆ ಹಾಕಿ ದಾರನ ವಾಪಸ್ ತೊಗೊಂಬರೋಣ. ನೋಡಿ ಈ ಥರ ಇದನ್ನು ಸ್ವಲ್ಪ ಹಿಂಗೆ ಪುಲ್ ಮಾಡ್ಕೋಬೇಕು. ಈ ಚೈನ್ ಇದೆಯಲ್ಲ, ಆ ಚೈನ್ ಲೆವೆಲ್ಗೆ ಬರೋ ಥರ ನಾವು ಪುಲ್ ಮಾಡ್ಕೋಬೇಕು ಈ ಥರ ಸ್ವಲ್ಪ ಉದ್ದ. ಸೊ ಇವಾಗ ಎಷ್ಟು ದಾರ ಇದೆ ನೋಡಿ, 4 ದಾರ ಇದೆ. ಆವಾಗಲೇ ನಮಗೆ 3 ದಾರ ಇತ್ತಲ್ವ, ಈಗ 4 ದಾರ ಇದೆ. ಮತ್ತು ಸೂಜಿಯಿಂದ ದಾರಾನ ತಗೊಂಡು ನೋಡಿ ಈ ಥರ ಸೂಜಿಯಿಂದ ದಾರಾನ ತಗೊಂಡು ಫಸ್ಟ್ 2 ಇದೆ ಅಲ್ಲ, 1 2 ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ಜೂಮ್ ಮಾಡ್ತೀನಿ. ನೋಡಿ ಫಸ್ಟ್ 2 ದಾರ ಇದೆಯಲ್ಲ, ಆ 2 ದಾರನೂ ರಿಲೀಸ್ ಮಾಡ್ಕೊಳ್ಳೋಣ. ಇದು ಮತ್ತು ಇದು ಎರಡೂ ರಿಲೀಸ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಥರ ಬರುತ್ತೆ. ಇವಾಗ ನಮಗೆ 3 ದಾರ, ಇಲ್ಲಿ ನಮಗೆ ಡಬಲ್ ಕ್ರೋಶಾ ಥರ ಬರುತ್ತೆ. ಸೊ ಫಸ್ಟು ನೀಡಲ್ ಮೇಲೆ ದಾರಾನ ತಗೊಂಡು ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ. ನೋಡಿ ನೆಕ್ಸ್ಟ್ ಇನ್ನೆರಡು ದಾರ ಉಳ್ಕೊಳ್ತು. ಮತ್ತೆ ಸೂಜಿಯಿಂದ ದಾರಾನ ತಗೊಂಡು ಆ 2 ದಾರನೂ ರಿಲೀಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ತ್ರಿಬಲ್ ಕ್ರೋಶಾ ಅಂತೇಳಿ ಕಲಿತೀವಿ. ಮತ್ತೆ ನಾನು ಸೂಜಿ ಮೇಲೆ 2 ಸಲ ದಾರಾನ ತಗೊಳ್ತೀನಿ. ನೋಡಿ ಅದೇ ಪಾಯಿಂಟಿಗೆ, ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ವಾಪಸ್ ತೊಗೊಂಬರ್ತೀನಿ. ದಾರ ಇವಾಗ ಎಷ್ಟಿದೆ ಹೇಳಿ, 4 ದಾರ ಇದೆ. ನೋಡಿ 4 ದಾರ ಇದೆ, 4 ಚೈನು. ಸ್ವಲ್ಪ ಇದು ಫಸ್ಟ್ ಒಂದು ಚೈನ್ನ ಉದ್ದ ಹೇಳ್ಕೊಳ್ಳೋಣ ಈ ಥರ. ಮತ್ತು ನೀಡಲ್ಲಿಂದ ದಾರಾನ ತೊಗೊಂಡು ಫಸ್ಟ್ ಇರೋ 2 ಚೈನನ್ನು ಒಂದು ಮಾಡ್ಕೊಳ್ಳೋಣ. ನೋಡಿ ಇವಾಗ 3 ಚೈನ್ ಇದೆ. ನೋಡಿ 3 ಚೈನ್ ಇದೆ ಅಲ್ವಾ. ಇವಾಗ ಮತ್ತೆ ಇದನ್ನು ಹೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಕಷ್ಟ ಆಗ್ತಿದೆ ಅಂದರೆ ಇದನ್ನು ಈ ಕಡೆಯಿಂದ ಹೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಇನ್ನೆರಡು ದಾರನ ಒಂದು ಮಾಡೋಣ. ನೋಡಿ ಇಷ್ಟೇ ಸಿಂಪಲ್ಲು, ತುಂಬ ಈಸಿಯಾಗಿ ಹಾಕ್ಕೋಬೋದು. ಇನ್ನೆರಡು ದಾರನ ರಿಲೀಸ್ ಮಾಡೋಣ. ಇದೇನೆಂದರೆ 3 ಸಲ 2 ದಾರನ ಬಿಡ್ತೀವಲ್ಲ, ಅದಕ್ಕೆ ನಾವು ತ್ರಿಬಲ್ ಕ್ರೋಶಾ ಅಂತೇಳಿ ಕರಿತೀವಿ. ಸೊ ಇದೇ ಥರನೇ ಇನ್ನೂ ಒಂದು ತ್ರಿಬಲ್ ಕ್ರೋಶಾನ ಹಾಕ್ಕೊಳ್ಳೋಣ. ತುಂಬ ಈಸಿಯಾಗಿದೆ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕ್ವಿಕ್ಕಾಗಿ ಕಲ್ತ್ಕೊಂಡ್ಬಿಡ್ಬೋದು. ಸೊ ನಿಮಗೆ ಫಸ್ಟ್ ಡಬಲ್ ಕ್ರೋಶಾ ಹಾಕೋದು, ಚೈನ್ ಹಾಕೋದು, ಲಾಕ್ ಹಾಕೋದು ಎಲ್ಲ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಚೆಕ್ ಮಾಡಿ. ನೋಡಿ ಇಲ್ಲಿ 3 ಸಲ ತ್ರಿಬಲ್ ಕ್ರೋಶಾ ಆಗಿದೆ ಅಲ್ವಾ. ಇಲ್ಲೇ ಒಂದು ಡಿಸೈನ್ನ ಹೇಳ್ಕೊಟ್ಬಿಡ್ತೀನಿ ನೋಡಿ. ಸ್ವಲ್ಪ ದಾರ ಉದ್ದ ಹೇಳ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡ್ರಾ, ಈ ಥರ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಬೀಡ್ ಲಾಕ್ ಮಾಡೋದು ಬೇಡ. ಮತ್ತೆ ಸೂಜಿ ಮೇಲೆ 2 ಸಲ ದಾರಾನ ತಗೊಂಡು ಸೇಮ್ ಪಾಯಿಂಟಲ್ಲೇ ತ್ರಿಬಲ್ ಕ್ರೋಶಾ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ 3 ತ್ರಿಬಲ್ ಕ್ರೋಶಾ ಬಂತು. ಇವಾಗ ಇಲ್ಲೂ 3 ತ್ರಿಬಲ್ ಕ್ರೋಶಾ ಬಂತು. ಇವಾಗ ಇದನ್ನು ಬೇಸು, ಸೀರೆಗೆ, ಬೇಸ್ ಅಂದರೆ ಸೀರೆ, ಫಸ್ಟ್ ಸ್ಟೆಪ್ಪು ಸೀರೆಗೆ ನೀಡಲ್ನ ಹಾಕಿ ನೋಡಿ ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೆ ನೋಡ್ಕೋಬೇಕು. ನೋಡಿ ಇದು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬರ್ಬೇಕು. ನೋಡಿ ಈ ಥರ ಒಂದು ದಾರಾನ ತೊಗೊಂಬರ್ಬೇಕು. ದಾರಾನ ತೊಗೊಂಬಂದು ದಾರ 2 ಇರುತ್ತೆ, ಎರಡನ್ನೂ ಒಟ್ಟಿಗೆ ರಿಲೀಸ್ ಮಾಡೋದು. ನೋಡಿ ಒಂದು ಪುಟ್ಟದಾಗ ಒಂದು ಡಿಸೈನ್ ಬಂದೇ ಬಿಡ್ತು, ತುಂಬ ಈಸಿ. ಸೊ ಎಗೈನ್ ನಾವು ಪಕ್ಕದಲ್ಲೇ ಸೂಜಿ ಮೇಲೆ ಒಂದ್ಸಲಿ ದಾರಾನ ತೊಗೊಂಡು ಪಕ್ಕದಲ್ಲೇ ಲಾಕ್ ಕೂಡ ಮಾಡ್ಕೋಬೋದು, ಹಾಫ್ ಡಬಲ್ ಕ್ರೋಶಾ ಕೂಡ ಹಾಕ್ಕೋಬೋದು. ನೋಡಿ ಈ ಥರ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ದಾರ 3 ಇದೆ ಅಲ್ವಾ, ಆ 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ 3 ದಾರನೂ ಒಟ್ಟಿಗೆ ರಿಲೀಸ್ ಮಾಡೋಣ. ಹಾಫ್ ಡಬಲ್ ಕ್ರೋಶಾ ಬಂತ. ಎಗೈನ್ ನಾವು ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶಾನ ಹಾಕ್ಕೋಬೋದು. ನೋಡಿ ಈ ಥರ. ಇವಾಗ ಮತ್ತೆ ನೀವು ಸೂಜಿ ಮೇಲೆ 2 ಸಲ ದಾರಾನ ತೊಗೊಂಡು 3 ಚೈನ್ ಆಗೋಷ್ಟು ಸ್ಪೇಸ್ನ ಬಿಟ್ಟು ನೀವಿಲ್ಲಿ ತ್ರಿಬಲ್ ಕ್ರೋಶಾ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಡಬಲ್ ಕ್ರೋಶಾ ಕೂಡ ಹಾಕ್ಕೋಬೋದು. ಸೊ ಇದೇ ಥರನೇ ಹೋಗುತ್ತೆ ಪ್ರೊಸೀಜರ್ ಇದು. ನೀವು ಈ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಕ್ವಿಕ್ಕಾಗಿ ಕಲ್ತ್ಕೊಂಡ್ಬಿಡ್ಬೋದು, ತುಂಬ ಏನು ಕಷ್ಟ ಅನಿಸಲ್ಲ. ಸೊ ನೋಡಿ ಎಷ್ಟು ಈಸಿಯಾಗಿದೆ. ಯಾವ ಥರ ಬೀಟ್ಸ್ ಬೇಕಾದರೂ ನೀವು ಹಾಕ್ಕೋಬೋದು ಇಲ್ಲಿ.
ನೀವು ಇಲ್ಲಿ ಕುಚ್ಚು ಬೇಕಾದರೂ ಕಟ್ಕೋಬೋದು ಇಲ್ಲಿ ಈ ಥರ. ಸೊ ನಿಮ್ಮ ಕ್ರಿಯೇಟಿವಿಟಿಗೆ ಯಾವ್ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಸೊ ಎಲ್ಲ ಥರನೂ ನಾನು ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನೂ ಒಂದು ಯಾವುದಾದ್ರೂ ಹೊಸ ಡಿಸೈನ್ನ ತೋರಿಸ್ತೀನಿ. ಪಫ್ ಅಥವಾ ಬೇರೆ ಏನಾದರೂ ಒಂದು ಹೊಸ ಡಿಸೈನ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.